ಇಲ್ಲ, ಈಗ ಇವತ್ತಿನ ಪ್ರತಿಭಟನೆ ನಾವು ನಮ್ಮ KGF ತಾಲೂಕಿನ ದಂಡಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕಂತೇಳಿ ಈಗ ಮಾಡಿದ್ದೇವೆ. ನಾವೇನೇನು ಅವ್ರ ಮುಂದೆ ಒತ್ತಾಯಗಳನ್ನಿಟ್ಟಿದ್ವೋ ಅದರ ಎಲ್ಲ ವಿಷಯಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಆಗಿರ್ತಕ್ಕಂಥದ್ದು ಮತ್ತೆ ಮರುಕಳಿಸಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವರ ಅಭಿನಂದನೆಗಳನ್ನ ತಿಳಿಸ್ತೇವೆ. ನಮ್ಮ ಉದ್ದೇಶ ಇಷ್ಟೇ ಇತ್ತು, ಎಲ್ಲಿ ನಮಗೆ ಬೆಂಗಳೂರು ಕಸ ಇಲ್ಲಿ ಬಂದು ಬಿದ್ದೋಗುತ್ತೋ ತಗೊಂಬಂದು ಹಾಕ್ಬಿಡ್ತಾರೇನೋ ಒಂದು ಆತಂಕ. ಆದರೆ 300 ಎಕರೆಯಲ್ಲಿ ಪ್ರತಿದಿನ 4,500 ಟನ್ನು ಇಲ್ಲಿ ಗೊಬ್ಬರ ಬಂದು ತಂದಾಕ್ತಾರೆ, ಕಸ ತಂದಾಕ್ತಾರೆ ಅಂತ ಹೇಳಿದ್ರೆ ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಗೆ ಇದು ವಿಸ್ತಾರ ಆಗುತ್ತೆ. ಆಮೇಲೆ ಅಂತರ್ಜಲ ಏನಾಗುತ್ತೆ, ಕುಡಿಯೋಕ್ಕೆ ನೀರು ಆಗಲ್ಲ, ಆಮೇಲೆ ಬಟ್ಟೆ ಹೋಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಇಲ್ಲಿ ಜೀವರಾಶಿಗಳು ಬದುಕಲ್ಲ, ಜನಸಾಮಾನ್ಯರೂ ಆರೋಗ್ಯ ಸರಿ ಇರಲ್ಲದ ಕಾರಣ ನಾವು ಈಗಲೇ ಎಚ್ಚೆತ್ಕೊಂಡು ಇದನ್ನು ಪ್ರತಿಭಟನೆ ಮಾಡೋದ್ರ ಮೂಲಕ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು. ಈಗ ಅದನ್ನು ಮಾಡೋದಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ 5 ಎಕರೆ ಜಮೀನು ಅದನ್ನು ಮೀಸಲಿಟ್ಟಂಥ ಜಾಗವನ್ನು ಅದನ್ನು ತೆಗೆದುಬಿಟ್ಟಿದ್ದಾರೆ ಕಂದಾಯ ದಾಖಲೆಗಳಲ್ಲಿ. ಮತ್ತೆ ಅವ್ರ ಹೆಸರಲ್ಲಿ ಇಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಬೆಳಗಿನ ಸರಳ ನಂಬರ್ 78, 79ರಲ್ಲಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದನ್ನು ವಾಪಸ್ ತಗೊಳ್ತೀವಿ ಅನ್ನೋದನ್ನು ಕೂಡ ಭರವಸೆ ಕೊಟ್ಟಿದ್ದಾರೆ. ವಿಕೋಟೆ ಭಾಗದಲ್ಲಿ 25 ಎಕರೆ APMCನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಿನನಿತ್ಯ ರಾಜಾರೋಷವಾಗಿ 16 ಕೋಟಿ ಹಣ ಲೂಟಿ ಆಗ್ತಾಯಿದೆ ಅನ್ನುವಂಥದ್ದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ ನಾವು ಕೂಡಲೇ ನಿಲ್ಲಿಸಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಗರಸಭೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನು ನಾವು ಗಮನಿಸ್ತೀವಿ, ನಾವು ಪತ್ರ ಬರಿತೀವಿ, ಅದನ್ನು ತಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ನಾವು ಅವ್ರ ಪತ್ರ ಕೊಡಲಿ, ಏನು ನಡೀತದ ಮುಂದಿನ ದಿನಗಳಲ್ಲಿ ನಮ್ಮ ಮಾಧ್ಯಮದವ್ರ ಮೂಲಕ ನಡೆದಂಥ ವಿಷಯಗಳನ್ನು ಮತ್ತೆ ತಿರುಗಿ ನಾವು ಪ್ರತಿಭಟನೆಯನ್ನು ಮಾಡುವಂಥ ಅವಶ್ಯಕತೆ ಬಂದರೆ ನಿಮ್ಮೆಲ್ಲರಿಗೂ ತಿಳಿಸಿ ನಾವು ಆಮೇಲೆ ಮಾಡ್ತೀವಿ. ಧನ್ಯವಾದ. ಅಲ್ಲ, ಈಗ ಪ್ರಥಮವಾಗಿ ಅವರು ಈ ಪ್ರಾರಂಭದಲ್ಲಿ IT ಹಬ್ಕ್ಕೆ ಮುಂಚೆ 300 ಎಕರೆಯಲ್ಲಿ ಕಸ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾದಳ, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ವಿ. ನಿಲ್ಲಿಸ್ತೀವಿ ಅಂತ ಹೇಳಿದ್ರಿ. IT ಹಬ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮಾಡಿದಾಗ ನಿಮಗೆಲ್ಲರೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಮತ್ತೆ ಮಾಧ್ಯಮದ ಮೂಲಕ ಮಾತಾಡಿ ಜನರಿಗೆ ತಿಳಿಸೋಣ.